ನೆನಪಿನಿಂದ ಕರ್ನಾಟಕದ ಹೆಸರಾಂತ ಸುಪ್ರಸಿದ್ಧ ವಾದಿಗೋಷ್ಠಿಗಳಲ್ಲಿ ಒಂದಾದ ಸರಿಗಮಪ ಒಂದು ಡೈಲಾಗ್ ಹೇಳು. ಕುಮಾರ್ ಅವರ ಹೆಸರಿಗೆ ಡೈಲಾಗ್ ಹೇಳ. ಚಿತ್ರದ ಒಂದು ಸಂಭ್ರಮವಾಗಿದೆ. ಮೀಸೆ ತಿರುವು ಮೀಸೆ ತಿರುವು ವೇದು ವೇದು ಮೀಸೆ ತಿರುವು. ಕತ್ತಿರ್ಕಳು ಕತ್ತಿ ಕತ್ತಿರ್ಕ ಎಲ್ಲೈತೆ ಇಸ್ಕ ಇವಾಗ ಸುಮ್ಮನೆ ಹಿಂಗನ್ನಲ್ಲ ಮೀಸೆ ಹಿಂಗನ್ನ ಹಿಂಗೆ ಓಡ್ಸೋಗಲ್ಲ ವೇದ ಹೋಗ್ಲಿ ಹೋಗಪ್ಪ ಸಾಕು. ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಮ್ಮ ಊರಲ್ಲಿ ಕೆಂಪೇಗೌಡ ಜಯಂತಿಯನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಫ್ರೆಂಡ್ಸ್, ಈಗ ಸರಿಗಮಪ ಚಂದ್ರಗೂರು ನಮ್ಮೂರಲ್ಲಿ ಯಾವುದೇ ಫಂಕ್ಷನ್ ಆದರೂ ಆರ್ಕೆಸ್ಟ್ರಾಗೆ ಅವ್ರನ್ನೇ ಕರೆಸೋದು. ಗಣೇಶ ಹಬ್ಬಕ್ಕೆ ಮತ್ತು ಈ ಥರ ನಾಡಪ್ರಭು ಕೆಂಪೇಗೌಡ ಜಯಂತಿಗೆ ಇದು ಅವರು ನಮ್ಮೂರಿಗೆ ಎಷ್ಟು ಸಾರಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ, ಎಲ್ಲದಕ್ಕೂ ಇವರನ್ನು ಕರೆಸ್ತಾರೆ. ಮತ್ತು ಡ್ಯಾನ್ಸರ್ಸು, ಆರ್ಕೆಸ್ಟ್ರಾ ಇವರೆಲ್ಲ ಬಂದಿದ್ದರು. ಮತ್ತು ವಿಷ್ಣುವರ್ಧನ್ ಅವರು ಥರ ಮಿಮಿಕ್ರಿ ಮಾಡ್ತಾರಲ್ವ, ಆ್ಯಕ್ಟ್ ಮಾಡ್ತಾರಲ್ವ, ಅವರು ಬಂದಿದ್ದರು. ನಂಗೆ ಅವ್ರ ಹೆಸರೇನು ಅಂತ ಗೊತ್ತಿಲ್ಲ. ಮನೆಗೂ ಸ್ವಲ್ಪ ದುಡ್ಡನ್ನು ಕಲೆಕ್ಟ್ ಮಾಡಿದ್ದು, ಬೇರೆ ಯಾವುದೇ ಫಂಡಿಂದ ದುಡ್ಡು ತಂದು ಮಾಡಿದ್ದಲ್ಲ ಇದು. ನಮ್ಮೂರಲ್ಲೇ ಎಲ್ಲ ನಮ್ಮ ಮನೆಗಳಿಂದ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಕೆಂಪೇಗೌಡ ಜಯಂತಿನ ಮಾಡಿದ್ದು. ನಮ್ಮೂರಲ್ಲಿ ಏನೇ ಫಂಕ್ಷನ್ ಆದರೂ ನೋಡಿ ಈ ಸ್ಪಾಟಲ್ಲೇ ಮಾಡೋದು. ಇದರ ಹೆಸರು ಜೀವಿ ಅಂತ ಕರಿತೀವಿ. ಏನೇ ಫಂಕ್ಷನ್ ಊರಲ್ಲಿ ಮಾಡಿದ್ರು ಇಲ್ಲೇ ಈ ಸ್ಪಾಟಲ್ಲೇ ಈ ಪ್ಲೇಸಲ್ಲೇ ಮಾಡೋದು. ನೋಡಿ, ಅದು ಆಂಜನೇಯನ ದೇವಸ್ಥಾನ ಪಕ್ಕ ಪೋಸ್ಟ್ ಆಫೀಸ್ ಇದೆ. ಆ ಪೋಸ್ಟ್ ಆಫೀಸ್ ನೋಡಿ, ಅದ್ರ ಎದುರುಗಡೆ ತುಂಬ ವಿಶಾಲವಾಗಿ ಜಾಗ ಇದೆ. ಪೆಂಡಲೆಲ್ಲ ಹಾಕೋದಕ್ಕೆ ಅಲ್ಲೇ ಯಾವಾಗಲೂ ಫಂಕ್ಷನನ್ನು ಮಾಡೋದು. ಒಂದು ಸಭಾಂಗಣ ಅಂತಲೇ ಹೇಳ್ಬೋದು. ಊರು ಗಣೇಶ ಇಟ್ಟರೆ ಇಲ್ಲೇ ಇಡೋದು. ನಾವು ಶ್ರೀಶಕ್ತಿ ಸಂಘನ ಇಲ್ಲೇ ಮಾಡೋದು. ಇದ್ರ ಹಿಂದೆ ಭಜನೆ ಮನೆ ಅಂತ ಇದೆ. ಅದರಲ್ಲಿ ಇವರು ಈ ಥರ ಏನಾದರೂ ಬಂದರೆ ಆ ಭಜನೆ ಮನೆನ ಬಿಟ್ಕೊಡ್ತಾರೆ. ಇವರೆಲ್ಲ ಡ್ರೆಸ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಎಲ್ಲ. ಆ ಫಂಕ್ಷನ್ ಎಲ್ಲ ನಾನು ಫಸ್ಟೇ ಹೋಗಲಿಲ್ಲ. 6 ಗಂಟೆಯಿಂದ ಏನೋ ಸ್ಟಾರ್ಟ್ ಆಯಿತು. ನಾವು ಹೋಗಿದ್ದು ಸ್ವಲ್ಪ 8 ಗಂಟೆಗೇನೋ ಹೋದೆ. ಮಳೆ ಬರ್ತಿತ್ತು ಬೇರೆ. ನಾನು ಮಕ್ಕ ಲಾಸ್ಟಲ್ಲಿ ಹೋದ್ವಿ. ಲಾಸ್ಟ್ ಏನೂ ಇಲ್ಲ, ಇನ್ನೂ ಇತ್ತು. ನಾವು ಸ್ವಲ್ಪ ಹೊತ್ತು ನೋಡಿಕೊಂಡು ವಾಪಸ್ ಬಂದುಬಿಟ್ರಿ. ಡ್ಯಾನ್ಸ್ ಎಲ್ಲ ಇದ್ದರು. ಇದು ನಮ್ಮೂರ ಸ್ಕೂಲ್ ಮಕ್ಕಳು ಇವರೆಲ್ಲ. ನಮ್ಮೂರಲ್ಲೇ ಭರತನಾಟ್ಯ ಪಕ್ಕದೂರಿಂದ ಬಂದು ಒಬ್ಬ ಹುಡುಗಿ ಭರತನಾಟ್ಯ ಡ್ಯಾನ್ಸ್ ಕಲಿಸ್ತಾಳೆ. ಅವಳು ಈ ಪ್ರೋಗ್ರಾಮ್ ಇವರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿದ್ಲು. ಇವರೆಲ್ಲ ನಮ್ಮೂರು ಸ್ಕೂಲ್ ಮಕ್ಕಳೇ ಅಂತ ಅನಿಸುತ್ತೆ, ನಮ್ಮೂರಿನವ್ರೆ ಅನಿಸುತ್ತೆ. ಫ್ರೆಂಡ್ಸ್, ನಮ್ಮೂರು ತುಂಬ ದೊಡ್ಡದು. ಯಾರು ಅಂತಲೇ ಗೊತ್ತಾಗಲ್ಲ. ಈ ಮಕ್ಕಳೆಲ್ಲ ನಮ್ಮೂರು ಮಕ್ಕಳ ಬೇರೆಯವ್ರ ಮಕ್ಕಳ ಅಂತಂತೂ ಗೊತ್ತೇ ಆಗಲ್ಲ. ಅಷ್ಟು ತುಂಬಾ ದೊಡ್ಡೂರು ಅಂತಲೇ ಹೇಳ್ಬೋದು ನಮ್ಮದು. ಹಾಗೆ ಫಸ್ಟು ನೋಡಿದ್ರಲ್ಲ ಕೆಂಪೇಗೌಡ ಡ್ರೆಸ್ ಹಾಕಿದ್ದು, ಅದು ನಮ್ಮ ಹುಡುಗನೇ, ವೇದಿತ್ ಅಂತ, ನಮ್ಮ ರಿಲೇಟಿವ್ಸ್ ಹುಡುಗನೇ. ಅವನಿಗೆ ಕೆಂಪೇಗೌಡ ಡ್ರೆಸ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಏನಾದರೂ ಡೈಲಾಗ್ ಹೇಳು ಅಂದರೆ ಅವನು ಹೇಳಲಿಲ್ಲ. ಇನ್ನು ಅಲ್ಲಿ ಊಟಕ್ಕೆ ಏನು ಪಲಾವ್ ಮತ್ತು ಕೇಸರಿಬಾತ್ ಎಲ್ಲ ಮಾಡಿಸಿತ್ತು. ನಾವು ಹೋಗೋಷ್ಟರಲ್ಲಿ ಕೆಂಪೇಗೌಡ ಅವರ ಫೋಟೋಕ್ಕೆ ಪೂಜೆ ಎಲ್ಲ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಆಗ ಹೋಗಿದ್ದು. ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋಲ್ಲಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೆ. ನಾನು ಹೋಗಿದ್ದಾಗ ನಾವು ಜಾಸ್ತಿ ಹೊತ್ತು ಅಲ್ಲಿರಲಿಲ್ಲ, ಸ್ವಲ್ಪ ಹೊತ್ತೇ ಇದ್ದಿದ್ದು. ಆ ವಿಡಿಯೋನ ಹಾಕಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಈ ವಿಡಿಯೋ ಹೇಗಿದೆ, ಕೆಂಪೇಗೌಡ ಜಯಂತಿ ನಮ್ಮೂರಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡಿ ನೀವು.
ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪೂಜಿಸಲ್ಪಡುವ ಶ್ರೀಮಾನ್ ಕಂಠೇಗೌಡರು ಟೀಚರ್ ಅಮ್ಮ ಎಲ್ಲಾದ್ರೂ ಕೂತ್ಕೊಳ್ಳಿ, ಮುಂದೆ ಕೂತಿದ್ರೆ ಎಲ್ಲರೂ ಟೀಚರ್ ಅಮ್ಮ ಕೂತ್ಕೊಂಡು ಸ್ಟೆಪ್ಸ್ ಹೇಳ್ಕೊಡ್ತಿದ್ರು ಡೈರೆಕ್ಷನ್ ಟೀಮ್ ಕೊರಿಯೋಗ್ರಾಫರ್ ಎಲ್ಲರೂ ಕೈಕಾಲು ಸುಮ್ಮನೆ ಇರೋ ಗಂಡಸರಿಗೆ ಸ್ಟ್ರೋಕ್ ಆಗೋದು ಅಂದ್ರೆ ಲಕ್ಕ ಹೊಡೆಯೋದು. ಹೆಣ್ಮಕ್ಳು ನೋಡೇ ಇಲ್ಲ ಸರ್ ನಾವು ಲಕ್ಕ ಹೊಡೆದಿರೋದು. ಯಾಕೆ ಗೊತ್ತಾ? ಕೈಕಾಲನ್ನ ಸುಮ್ಮನೆ ಇಟ್ಟಿರಲ್ವಲ್ಲ ಅವರು. ಏನಿಲ್ಲ ಅದನ್ನ ಎಲ್ಲ ಅಲ್ಲಾಡಿಸ್ತಿರ್ತಾರೆ. ಇಲ್ಲ ಅವರು ನಿಮ್ಮ ನೋಡಿ ಬಂದಿರ್ತಾರೆ ಅಷ್ಟೇ. ನೋಡಿ ಯಾಕೆಂದ್ರೆ ನೋಡಿ 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 ನಮ್ಮ ಚಿಕ್ಕಮ್ಮನ ಮಗಳು ಸ್ವಂತ ಬೇಕಾದ್ರೆ ಬ್ಲಡ್ ಚೆಕಪ್ ಮಾಡಿಸಿ ನಮ್ಮ ಮೊಮ್ಮಗಳು ಕಡಿದೆ ನೋಡ್ರಿ ನಗು ನೋಡ್ರಿ ನೋಡ್ರಿ ಬೆಂಗಳೂರಲ್ಲಿ ಇದೇ ಕಾರ್ಯಕ್ರಮ ಆಗಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಪಾರ್ಲರ್ ಹೋಗಿ ರೆಡಿಯಾಗಿ ಬಂದ್ಬಿಟ್ಟಿರೋರು. ಒಂದು ಹನಿ ಮಳೆ ಬಿಡೋದು ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ. ಅಯ್ಯೋ ಮನೆಗೆ ಹೋಗ್ಬಿಡೋದು ನೋಡ್ರಿ 5:30 ಹಿಂಗೆ ಕೂತವ್ರು. ನಿಮ್ಮ ನೋಡಕ್ಕೆ ನನ್ನ ನೋಡಕ್ಕೆ ತಾಜ್ ಮಹಲ್ ಅನ್ನಲ್ಲ, ತಾಜ್ ಮಹಲ್ಗಿಂತಲೇ ಹೆಚ್ಚು ಹಿಂಗೆ ಕೂತ್ಕೊಂಡು ನನ್ನ ನೋಡಕ್ಕೆ ನಾನೇನು ತಾಜ್ ಮಹಲ್. ಇವಾಗ ನೀವು ಗಂಡು ಮಕ್ಕಳಲ್ಲಿ ವಿಷಲು ಚಪ್ಪಾಳೆ ಸದ್ದು ನನಗೆ ಒಂದು ವಿಷಯ ಹೇಳಿ, ನೀವು ನನಗೆ ಹೊಗಳ್ತಾ ಇದ್ದೀರಾ ಬೈತಾ ಇದ್ದೀರಾ? ಮಾಡಬಹುದು ಆದ್ರೆ ಬೇಡ. ಯಾವತ್ತೂ ಕಳೆಯುತ್ತವರಿಗೂ ಕರಾವಳಿ ಆಶ್ರಮ ಬಹಳ ಪುಣ್ಯಕರವಾದಂಥ ಭೂಮಿ, ಬಹಳ ಪವಿತ್ರವಾದಂಥ ಕ್ಷೇತ್ರ. ಅರ್ಧೇಶನಹಳ್ಳಿಯ ಎಲ್ಲ ಪಕ್ಷ ತಂದೆ ತಾಯಿ ಸ್ವರೂಪವಾದಂಥ
ಅಭಿಮಾನಿ ದೇವರುಗಳ ಪವಿತ್ರ ಪಾದಾರವಿಂದಗಳಿಗೆ ಈ ಪುಟ್ಟ ಕಲಾವಿದರ ತುಂಬು ಸ್ವೀಕರಿಸಿ ಆಶೀರ್ವಾದ ಕಲಾವಿದರ ಆಶೀರ್ವಾದ ಕಲಾವಿದ ಇದು ನಮ್ಮ ನಿಮ್ಮೆಲ್ಲರ ಅಭಿಮಾನದ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರ ಜನ್ಮದಿವಸದ 511ನೇ ಜನ್ಮದಿವಸದ ಜಯಂತ್ಯೋತ್ಸವನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡಿ ಆ ಮಹಾಪುರುಷರಿಗೆ ಗೌರವ ಸೂಚಿಸತಕ್ಕಂಥ ಅದ್ಭುತವಾದಂಥ ಸಾರ್ಥಕತೆಯ ಕಾರ್ಯವನ್ನು ನಮ್ಮ ಅರ್ವೇಶನಹಳ್ಳಿಯ ಎಲ್ಲ ಅಭಿಮಾನಿಗಳು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗಿದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಿ ಆ ಕೆಂಪೇಗೌಡರ ಕನಸು ಏನು ಇಟ್ಕೊಂಡಿದ್ರು ಆ ಕನಸನ್ನ ನಿಮ್ಮ ಯುವಜನತೆಗಳ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನಸಾಗದಂತೆ ಸದಸ್ಯರ ಹಾರೈಸುತ್ತಾ ಈ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಮ್ಮ ನಿಮ್ಮೆಲ್ಲರ ಅಭಿಮಾನದ ಜಿ ಸರಿಗಮಪ್ಪ ಖ್ಯಾತಿಯ ಚಂದ್ರು ಸರ್ ಅವರಿಗೆ ಒಂದು ಕಲಾಬಳವನ್ನು ಇಲ್ಲಿಗೆ ಕರೆಸಿ ಕಲಾ ಪ್ರದರ್ಶನ ಮಾಡಿ ಕಲಾ ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಸಾಹಸ ಸಿಂಹ ವಿಷ್ಣುವರ್ಧನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಹಾಡು ನಿಮಗೆ ಹಾಡ್ತಾ ಇದ್ದೀನಿ. ಈ ಹಾಡು ವಿಷ್ಣುವರ್ಧನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಹಾಡು. ಅವರೇ ಸಾಹಿತ್ಯವನ್ನು ಬರೆಸಿ SP ಬಾಲಸುಬ್ರಹ್ಮಣ್ಯರಿಂದ ಆ ಗೀತೆಯನ್ನು ಹಾಡಿಸಿದ್ದಾರೆ. SP ಬಾಲಸುಬ್ರಹ್ಮಣ್ಯರು ವಿಷ್ಣುವರ್ಧನರ ಅಭಿನಯಕ್ಕೆ ಬಹಳ ಅಮೋಘವಾಗಿ ಗೀತೆಯನ್ನು ಹಾಡಿದ್ದಾರೆ. ಒಂದು ವೇಳೆ ಇದೇ ಹಾಡನ್ನ ನಮ್ಮ ನಿಮ್ಮ ಅಭಿಮಾನದ ವಿಷ್ಣುವರ್ಧನವರೇ ಇವತ್ತು ಅರ್ಧೇಶದಲ್ಲಿ ಬಂದು ಈ ವೇದಿಕೆಯಲ್ಲಿ ಅವರೇ ಹಾಡಿದ್ರು. ಅವರು ಹೇಗೆ ಹಾಡ್ತಿದ್ರು ಅಂತ ಅರ್ಧ ಹಾಡಿನಿಂದ ಅವರದೇ ಒಂದು ವಿಶಿಷ್ಟವಾದ ಧ್ವನಿಯೊಂದಿಗೆ ಆ ಗೀತೆಯನ್ನು ಹಾಡಿಕೊಂಡು ರಂಜಿಸ್ತೀನಿ. ಒಬ್ಬ ಕಲಾವಿದನಾಗಿ